ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ತುಂಬಾ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿರುವಂತಹ ಮೆಂತೆಕಾಳಿನ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಯಾವುದೂ ತರಕಾರಿಗಳಿಲ್ಲ ಅಂತ ಹೇಳಿದಾಗ ಈ ಮೆಂತೆಕಾಳಿನ ಗೊಜ್ಜನ್ನು ತುಂಬಾ ಈಸಿಯಾಗಿ 5-10 ನಿಮಿಷಕ್ಕೇ ಮಾಡ್ಕೊಳ್ಬೋದು. ಬನ್ನಿ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡೋಣ. ಮೆಂತೆಕಾಳು 2 ಸ್ಪೂನ್ ಆಗುವಷ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಬೆಲ್ಲ, ಜೀರಿಗೆ 1 ಸ್ಪೂನ್ ಆಗುವಷ್ಟು, ಸ್ವಲ್ಪ ಕೊತ್ತಂಬರಿ, ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು, ಒಗ್ಗರಣೆಗೆ ಹೀಂಗು, ಒಣಮೆಣಸಿನ್ಕಾಯಿ, ಹಾಗೆಯೇ ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ. ಮೊದಲಿಗೆ 1-2 ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ಲೋ ಫ್ಲೇಮ್ನಲ್ಲಿ ಇದು ಕೆಂಪಗಾಗುವವರೆಗೂ ಹುರ್ಕೊಳ್ಬೇಕು. ಇದರ ಬಣ್ಣ ಬದಲಾಗುವವರೆಗೂ ಇದನ್ನು ಹುರ್ಕೊಳ್ಬೇಕು. ನಾನು ಇದರ ಜೊತೆಗೇ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆಕಾಳು 1/4 ಭಾಗ ಆಗುವಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು 1 ನಿಮಿಷ ಹುರ್ಕೊಂಡ್ರೆ ಸಾಕು. ಇದು ಕೆಂಪಗಾಗೋದು ನಮಗೆ ಗೊತ್ತಾಗತ್ತೆ. ಆವಾಗ ಇದನ್ನು ತಣ್ಣಗಾಗಲಿ ಕೆತ್ತಿಟ್ಕೊಳ್ಳೋಣ. ಮೆಂತೆ ಕಹಿ ಇರುತ್ತೆ, ಇದು ಗೊಜ್ಜು ಚೆನ್ನಾಗಿರುತ್ತೆ ಅಂತೇಳಿ ಅಂದ್ಕೊಳ್ತಾ ಇರ್ಬೋದು. ಇದು ಕಹಿ ಇದ್ರೂ ಸಹ ನಾವು ಚೆನ್ನಾಗಿ ಕುದಿಸ್ಕೊಳ್ಳೋದ್ರಿಂದ ಅಷ್ಟು ಕಹಿ ಅನಿಸೋದಿಲ್ಲ. ಟೇಸ್ಟ್ ಸಹ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಾವು ಮೆಂತೆಕಾಳು ಹಾಗೂ ಸಾಸಿವೆನ ಹುರಿದು ಉಪ್ಪಿನಕಾಯಿನಲ್ಲಿ ಹಾಕ್ತೀವಿ, ಆದರೆ ಎಲ್ಲರೂ ಇಷ್ಟಪಟ್ಟೆ ತಿಂತಾರೆ ಅಲ್ವಾ ಉಪ್ಪಿನಕಾಯಿ. ಅದರಲ್ಲಿ ಏನು ಕಹಿ ಅನಿಸೋದಿಲ್ಲ. ಹಾಗೆಯೇ ಇದು ಸಹ ಇವಾಗ ಮೆಂತೆಕಾಳು ಹಾಗೆಯೇ ಜೀರಿಗೆ ಹುರಿದಾಗಿದೆ. ಇದಾದಮೇಲೆ ಖಾರಕ್ಕೆ ನಾನಿಲ್ಲಿ 5-6 ಒಣಮೆಣಸಿನಕಾಯಿನ ಹುರ್ಕೊಳ್ತಾ ಇದ್ದೀನಿ. ಇದು ಸಹ ಸ್ವಲ್ಪ ಕೆಂಪಗಾಗೋರಿಗೆ, ಗರ್ಗರಿ ಆಗೋರಿಗೆ ಹುರ್ಕೊಂಡ್ರೆ ಆಯಿತು. ಇದೆರಡು ಹುರಿದು ತಣ್ಣಗಾದ್ಮೇಲೆ ನಾವು ಇದನ್ನು ರುಬ್ಕೊಳ್ಬೇಕು. ಮೆಂತೆಕಾಳು ಹಾಗೆಯೇ ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ನಾನು ಒಂದ್ಸರಿ ರುಬ್ಕೊಳ್ತೀನಿ. ತರ್ತರೆಯಾಗಿ ರುಬ್ಕೊಂಡ್ರೆ ತೊಂದರೆ ಇಲ್ಲ. ಇದಾದಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 5-6 ಎಸಳು ಆಗುವಷ್ಟು ಬೆಳ್ಳುಳ್ಳಿ, ಬೆಲ್ಲ, ಹಾಗೆಯೇ ಹುಣಸೆ ಹಣ್ಣು, ಇದಾದಮೇಲೆ ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಮೆಂತೆ ಕಹಿ ಅನ್ನುವಾಗ ಬೆಲ್ಲ ಹಾಗೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ನಮಗೆ ಕಹಿ ಅಂಶ ಅಷ್ಟಾಗಿ ಗೊತ್ತಾಗೋದಿಲ್ಲ. ಹಾಗಾಗಿ ಎಷ್ಟು ನುಣ್ಣಗೆ ರುಬ್ಬಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು. ಒಣ ಕೊಬ್ಬರಿ ಆಪ್ಷನಲ್, ಬೇಕು ಅಂತ ಹೇಳಿದ್ರೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಇದನ್ನು ಹೆಚ್ಚಿನ ದಿನ ಸಹ ಇಟ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಒಣ ಕೊಬ್ಬರಿ ಬಳಸ್ಕೊಳ್ಳೋದ್ರಿಂದ ಏನೂ ಕೆಡೋದಿಲ್ಲ. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. 3-4 ಸ್ಪೂನ್ ಆಗುವಷ್ಟು ಎಣ್ಣೆ, ಒಗ್ಗರಣೆಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆಯೇ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ನಾನಿಲ್ಲಿ ಕಲ್ಲು ಹೀಂಗೆ ಹಾಕ್ಕೊಳ್ತಾ ಇದ್ದೀನಿ. ಕಲ್ಲು ಹೀಂಗು ಅಂತಲೇ ಸಿಗುತ್ತೆ. ಇದನ್ನು ಜಜ್ಜಿ ಹಾಕ್ಕೊಳ್ಬೇಕು. ತುಂಬಾ ಗಟ್ಟಿಯಾಗಿರುತ್ತೆ ಇದು. ಕಲ್ಲಿನಿಂದ ಜಜ್ಜಿ ಈ ರೀತಿ ಸ್ವಲ್ಪನೇ ಒಗ್ಗರಣೆಗೆ ಹಾಕ್ಕೊಂಡ್ರೆ ಸಾಕು. ಇದಾದಮೇಲೆ ನಾನಿಲ್ಲಿ ಸಣ್ಣ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಈರುಳ್ಳಿ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದಿಲ್ಲ ಅಂತ ಹೇಳೋರು ಮಾಮೂಲಿ ಈರುಳ್ಳಿನೂ ಸಹ ಬಳಸ್ಕೊಳ್ಬಹುದು. ಇದು ಪೂರ್ತಿ ಕೆಂಪಗಾಗುವವರೆಗೂ ಇದನ್ನು ಹುರ್ಕೊಳ್ಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದು ಕೆಂಪಗಾದ್ಮೇಲೆ ನಾವಿವಾಗ ರುಬ್ಬಿಟ್ಕೊಂಡಿರುವಂತಹ ಮೆಂತೆಕಾಳಿನ ಮಸಾಲೆ ಹಾಕ್ಕೊಂಡು 5 ನಿಮಿಷ ಕುದಿಸ್ಕೊಳ್ಬೇಕು. ಕುದಿಸ್ಕೊಂಡ್ರೆ ನಮಗೆ ಮೆಂತೆಕಾಳಿನ ಗೊಜ್ಜು ರೆಡಿ ಆಗುತ್ತೆ. ಇದನ್ನು ಅನ್ನದ ಜೊತೆಗೆ, ಮುದ್ದೆ ಜೊತೆಗೆ, ಚಪಾತಿ, ರೊಟ್ಟಿಗಳ ಜೊತೆಗೂ ಸಹ ಸರ್ವ್ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ಮೆಂತೆಕಾಳಿನಲ್ಲಿ ಹೆಚ್ಚಿನ ವಿಟಮಿನ್ಸ್ ಹಾಗೆ ಮಿನರಲ್ಸ್ ಇರೋದ್ರಿಂದ ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಹಾಗೆಯೇ ವೆಯ್ಟ್ ಲಾಸ್ ಮಾಡಲಿಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಈ ಮೆಂತೆಕಾಳಿನಲ್ಲಿ ಹೆಚ್ಚಿನ ನಾರಿನಾಂಶ ಇರೋದ್ರಿಂದ ಇದು ಹೆಚ್ಚು ಹಸಿವಾಗೋದನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಇದು ವೆಯ್ಟ್ ಲಾಸ್ನಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಮೆಂತೆಕಾಳನ್ನು ರಾತ್ರಿ ನೆನೆಸಿ ಬೆಳಗ್ಗೆ ಕುಡಿಯೋದು, ಹಾಗೆಯೇ ಮೆಂತೆಕಾಳನ್ನು ಪೌಡರ್ ಮಾಡಿ ಬೆಚ್ಚಗಿನ ನೀರಿನಲ್ಲಿ ಕುಡಿಯೋದ್ರಿಂದನೂ ಸಹ ನಮ್ಮ ವೆಯ್ಟ್ ಲಾಸ್ನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಈ ಮೆಂತೆಕಾಳನ್ನು ರಾತ್ರಿಯೇ ನೆನೆಸಿ ಬೆಳಗ್ಗೆ ಎದ್ದು ಇದನ್ನು ನುಣ್ಣಗೆ ರುಬ್ಬಿ ಇದನ್ನು ತಲೆಗೆ ಹಚ್ಚೋದ್ರಿಂದ ತಲೆಯಲ್ಲಿರುವಂತಹ ಒಟ್ಟು ಕಡಿಮೆ ಆಗುತ್ತೆ. ಹಾಗೆಯೇ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ.
ಮೆಂತೆಕಾಳನ್ನು ನಿಯಮಿತವಾಗಿ ಬಳಸೋದ್ರಿಂದ ನಮ್ಮ ಚರ್ಮ ಕಾಂತಿಯುತವಾಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಮೊಡವೆಯ ಕಲೆಗಳು ಸಹ ಕಡಿಮೆ ಆಗುತ್ತೆ. ಹಾಗೆಯೇ ಪೀರಿಯಡ್ ಸಮಯದಲ್ಲಿ ತುಂಬ ಹೆಣ್ಣುಮಕ್ಕಳಿಗೆ ಕಾಲು ನೋವಾಗಿರ್ಬೋದು ಅಥವಾ ಹೊಟ್ಟೆ ನೋವಾಗಿರ್ಬೋದು ಅಥವಾ ಸೊಂಟ ನೋವಾಗಿರ್ಬೋದು ತುಂಬಾ ಬರುತ್ತೆ. ಅಂಥವರು ಈ ಮೆಂತೆಕಾಳನ್ನು ಹಸಿಯಾಗಿಯೇ ನೀರಿನ ಜೊತೆಗೆ ನುಂಗೋದ್ರಿಂದ ಆ ಹೊಟ್ಟೆ ನೋವು ಸಹ ಕಡಿಮೆ ಆಗುತ್ತೆ. ಈ ಮೆಂತೆಕಾಳಿನ ಉಪಯೋಗಗಳನ್ನ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಅಂಥೇಳಿ ಅಂದ್ಕೊಳ್ತೀನಿ. ತುಂಬಾ ಉಪಯೋಗಗಳಿದೆ ಈ ಮೆಂತೆಕಾಳಿನಲ್ಲಿ. ಹಾಗಾಗಿ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಇದನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಒಂದು 4ರಿಂದ 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಈ ರೀತಿಯಾಗಿ ಸ್ವಲ್ಪ ಗಟ್ಟಿಯಾಗಿ ನಮಗೆ ಈ ಗೊಜ್ಜು ಸಿಗುತ್ತೆ. ತಣ್ಣಗಾದರೆ ಇನ್ನೂ ಸ್ವಲ್ಪ ಗಟ್ಟಿನೇ ಆಗುತ್ತೆ. ಇದನ್ನು ಇವತ್ತು ನಾನು ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ಕಹಿ ಅನಿಸ್ಬೋದು, ಆದರೂ ಸಹ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಏನು ತರಕಾರಿಗಳಿಲ್ಲ ಅಂತ ಹೇಳಿದಾಗ ಒಂದ್ಸಾರಿ ರೆಸಿಪಿನ ಟ್ರೈ ಮಾಡಿ. ಹೀಗಾಯಿತು ಅಂಥೇಳಿ ಕಾಮೆಂಟ್ ಮಾಡಿ. ಸ್ವಲ್ಪ ತುಪ್ಪ ಸಹ ಹಾಕ್ಕೊಳ್ಬಹುದು. ಸಣ್ಣ ಈರುಳ್ಳಿ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಿಸ್ ಮಾಡದೆ ಒಂದ್ಸಾರಿ ರೆಸಿಪಿನ ಟ್ರೈ ಮಾಡಿ ಅಂತ ಹೇಳ್ತಾ ತುಂಬಾ ಚೆನ್ನಾಗಾಗಿತ್ತು ಅಂತಲೇ ಹೇಳ್ಬೋದು. ನನ್ನ ಈ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗಲಿ. ಲೈಕ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.